ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಕುರಿತು ನಾಟಕ ಪ್ರದರ್ಶನ ನಡೆಸಿಕೊಟ್ಟ ಶಾಲಾ ಮಕ್ಕಳು. ಈಗ ವಾರ್ತೆಗಳ ವಿವರ. ಒಡವೆ ಕಳುವಾಗಿರುವ ಕುರಿತು ವರದಿ. ಹೊಸಪೇಟೆ ನಗರದಿಂದ ಕೊಪ್ಪಳಕ್ಕೆ ಚಲಿಸುತ್ತಿದ್ದ ಬಸ್ನಲ್ಲಿ 9 ತೊಲೆಯ ಚಿನ್ನದ ಆಭರಣಗಳು ಕಳುವಾಗಿರುವ ಘಟನೆ ಜರುಗಿದೆ. ಅಂಬಮ್ಮ ಎಂಬುವವರಿಗೆ ಸೇರಿದ ಆಭರಣಗಳನ್ನ ಐನಾತಿ ಕಳ್ಳರು ಎಗರಿಸಿದ್ದಾರೆ. ಮುನೀರಾಬಾದ್ ಸಮೀಪ ಅಂಬಮ್ಮ ವ್ಯಾನಿಟಿ ಬ್ಯಾಗ್ ಅನ್ನ ಚೆಕ್ ಮಾಡಲಾಗಿ ಆಭರಣ ಇಲ್ಲದಿರೋದು ಖಚಿತವಾಗಿದೆ. ಗಾಬರಿಗೊಂಡ ಅಂಬಮ್ಮ ಬಸ್ನಲ್ಲೇ ಕಣ್ಣೀರು ಹಾಕುತ್ತಾ ರಂಪಾಟ ಮಾಡಿದ್ದಾಳೆ. ಈ ಅಂಶವನ್ನ ಮನಗಂಡ ಬಸ್ ಚಾಲಕ ಬಸ್ ಅನ್ನ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಸಾಗಿಸಿ ತಂದು ಪೊಲೀಸರಿಗೆ ವಿಷಯ ತಿಳಿಸಿದ್ದಾನೆ. ಹೀಗೆ ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನ ಪೊಲೀಸರಿಂದ ತಪಾಸಣೆ ನಡೆಸಿದರೂ ಕಳೆದ 9 ತೊಲೆಯ ಚಿನ್ನದ ಆಭರಣ ಸಿಕ್ಕಿರುವುದಿಲ್ಲ. ಬಂಗಾರ 9 ತೊಲೆ ಅಂತ 9 ತೊಲೆ ಅಂತ ಹೇಳಿದ್ರಲ್ಲ ಅವರು. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಪದ್ಮಶಾಲಿ ಸಮಾಜದ ಬಡ ವಿದ್ಯಾರ್ಥಿನಿಯಾದ ಸುಪ್ರಿಯಾರವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾರ್ತ್ ಅಮೆರಿಕನ್ ಪದ್ಮಶಾಲಿ ಅಸೋಸಿಯೇಷನ್ ಇಂದ $2,000 ಅಂದ್ರೆ $1,62,805 ಧನ ಸಹಾಯ ನೀಡಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಹೊಸಪೇಟೆ ಪದ್ಮಶಾಲಿ ಸಮಾಜದಿಂದ ವಿದ್ಯಾರ್ಥಿನಿ ಸುಪ್ರಿಯಾರವರಿಗೆ $2,000 ಮೊತ್ತದ ಚೆಕ್ ನೀಡಿ ಶುಭ ಹಾರೈಸಿದ್ದಾರೆ. On behalf of Padmashali Bhavatama Samaja Sangha Hospete and the student Miss Supriya Kasal for NAPA National North American Padmashali Association for extending a great financial help to the student, and thanks once again. Hats off to NAPA. As the president of Hospete Padmashali Sangha, I am Mr. Jayaram, president of Hospete Padmashali Sangha. Very much thankful to NAPA, that is North American Padmashali Association, since it is a help to a poor student in the studying, and they have paid the school fee, college fees. That is $2,000 they have paid. So definitely we are very much thankful to NAPA and Supriya also. Thank you very much. ನಮಸ್ಕಾರ. ನಾನು ಪದ್ಮಶಾಲಿ ಬಹುತ್ತಮ ಸಮಾಜ ಸಂಘ ಹೊಸಪೇಟೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆಂಚೆ ಕಾಶಿ ವಿಶ್ವನಾಥ್. ಇಂದು ಸಂಜೆ ನಮ್ಮ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪದ್ಮಶಾಲಿ ಸಮಾಜದ ಕೊಟ್ಟೂರಿನ ಸಮಾಜದ ವಿದ್ಯಾರ್ಥಿನಿ ಆಗಿರ್ತಕ್ಕಂತಹ ಕಾಸಲು ಸುಪ್ರೀತಾ ಅವರಿಗೆ ನಾರ್ತ್ ಅಮೇರಿಕಾ ಪದ್ಮಶಾಲಿ ಅಸೋಸಿಯೇಷನ್ ಅವರಿಂದ ಆ ಮಗುವಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಂದು ಸ್ಕಾಲರ್ಶಿಪ್ಪನ್ನು ವಿದ್ಯಾವೇತನವನ್ನು ನೀಡಿದ್ದಾರೆ. ಆ ಹುಡುಗಿಯ ಮುಂದಿನ ವಿದ್ಯಾಭ್ಯಾಸ ಆಯುರ್ವೇದಿಕ್ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಈ ಒಂದು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅಮೇರಿಕಾದಲ್ಲಿರ್ತಕ್ಕಂಥ ಪದ್ಮಶಾಲಿ ಕುಲಬಂಧವರು ಈ ಮಗುವನ್ನು ಗುರುತಿಸಿ
ಮುಂದಿನ ಆ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಸಹಕರಿಸಿರ್ತಕ್ಕಂಥ ನಾರ್ತ್ ಅಮೇರಿಕಾ ಪದ್ಮಶಾಲಿ ಸಮಾಜ ಸಂಘದವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಕಾಸುಲು ಸುಪ್ರಿಯಾ ಅವರು ಭವಿಷ್ಯ ಕೂಡ ಮುಂದಿನ ದಿನದಲ್ಲಿ ಸುಗಮವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಜನೆ ಆಗಲಿ ಅಂತೇಳಿ ಇಡೀ ಸಮಾಜದ ಪರವಾಗಿ ಆಶಿಸುತ್ತಿದ್ದೇವೆ. ನಮಸ್ಕಾರ. ಇನ್ನು ಶಿಷ್ಯ ವೇತನ ನೀಡಿರುವ ನಾರ್ತ್ ಅಮೆರಿಕಾ ಪದ್ಮಶಾಲಿ ಅಸೋಸಿಯೇಷನ್ಗೆ ವಿದ್ಯಾರ್ಥಿನಿ ಸುಪ್ರಿಯಾರವರು ಕೃತಜ್ಞತೆ ತಿಳಿಸಿದ್ದಾರೆ. I am very thankful to everyone who are present in that North America Padmasali Association. I am very proud of you. Thank you everyone. ತಳವಾರಕೇರಿಯಲ್ಲಿ ಬರುವ ಅಶ್ವತ್ಥನಾರಾಯಣ ಕಟ್ಟೆಯಲ್ಲಿ ಕಾರ್ತಿಕೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಿಶೇಷ ಪೂಜೆಗೈದ ನಂತರ ನೆರೆದ ಭಕ್ತರಿಂದ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸಿದ್ರು. ಮಸ್ತ್ ತಗೋ ಅದನ್ನ ರೋಜ್ ಮನ ಇಷ್ಟು ತಗೋ ಲಕ್ಷ್ಮಣ ಫೋನ್ ಮಾಡಿ ನಂದು ನಿಂದಂಬದೇನ ಎಲ್ಲರೂ ಮಾಡ್ತೀವಿ, ಎಲ್ಲರೂ ಖುಷಿಯಾಗ ಹೊರಗೆ ಬರ್ರಿ ಹೇಳ್ತಪ್ಪ. ಇರ ಇರ ಬರ್ಲಿ ಅದು ಸ್ವಲ್ಪ ಪ್ರಸಾದ ಒಂದು ಸ್ವಲ್ಪ ಬಡ್ದಾಡೋದು. ಕರಿ ಎಲ್ಲರೂ ಕರಿ ಅಮ್ಮವ. ಹೇಳ್ತಂಗ ಅಲ್ಲಿ ವಾಪಸ್ ಬಿಟ್ಬಿಡ್ತಾರೆ, ಅಲ್ಲಿಂದ ಕುತ್ಕೊಂಡು ಊಟ ಮಾಡ್ಬೇಕು.
ಇಲ್ಲ ನೀವು ದಡ್ಡ ತಂದು ದಡ್ಡ ತಂದು ಸುಮ್ಮನೆ ದಡ್ಡ ತಂದು ನಾರಾಯಣ ಕಟ್ಟೆ ಸ್ವಾಮಿ ದೇವಸ್ಥಾನ ತಳವರ್ಕೆರೆ ಹೊಸಪೇಟೆ 32ನೇ ವಾರ್ಡು 11ನೇ ವರ್ಷದಿಂದ ಈ ಕಾರ್ತಿಕೋತ್ಸವವನ್ನು ಸತತವಾಗಿ ಎಲ್ಲರೂ ನಡ್ಸ್ಕೊಂಬಂದು ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯದನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದು ಮಾಡ್ಕೊಂಡು ಬಂದಿದ್ದಾರೆ. ದೇವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯದಾಗಲಿ. ಹೊಸಪೇಟೆಯ ಸಂಡೂರು ರಸ್ತೆಯಲ್ಲಿ ಬರುವ LFS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ರಿಸ್ಮಸ್ ಆಚರಣೆಯ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ಮಕ್ಕಳಿಂದ ಏಸು ಪ್ರಭುವಿನ ಜನನದ ಕುರಿತು ನಾಟಕ ಪ್ರದರ್ಶನ ನಡೆಸಿಕೊಟ್ಟರು. ಅಣ್ಣಂದಿರ, ಆ ದೂತನು ಹೇಳಿದಂತೆ ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಆ ಕೂಸನ್ನು ಕಂಡು ನಮಸ್ಕರಿಸಿ ಆನಂದಿಸೋಣ. ನಡೆಯಿರಿ ನಡೆಯಿರಿ. ಹೆರೋದ ಆ ಜ್ಯೋತಿಷಗಳನ್ನು ಗುಟ್ಟಾಗಿ ಕರೆಸಿ ನಕ್ಷತ್ರ ಮೊದಲು ಯಾವಾಗ ಕಾಣಿಸ್ತು ಅಂತ ವಿಚಾರಿಸಿ ತಿಳ್ಕೊಂಡ. ಆಮೇಲೆ ಆಗ ಹೆರೋದನು ಆ ಜ್ಯೋತಿಷರನ್ನು ಗುಟ್ಟಾಗಿ ಕರೆಸಿ ನಕ್ಷತ್ರ ಮೊದಲು ಯಾವಾಗ ಕಾಣಿಸಿತು ಅಂತ ವಿಚಾರಿಸಿ ತಿಳ್ಕೊಂಡು ನನಗೆ ನೀವು ಹೇಳಬೇಕು. ನೀವು ಹೋಗಿ ಆ ಮಗು ಎಲ್ಲಿದೆ ಅಂತ ಚೆನ್ನಾಗಿ ಹುಡುಕಿ ಅದು ಸಿಕ್ಕಿದ ಮೇಲೆ ನನಗೂ ಬಂದು ಹೇಳಿ. ನಾನೂ ಸಹ ಆ ಕೂಸಿಗೆ ನಮಸ್ಕರಿಸಿ ಅಡ್ಡ ಬೀಳಬೇಕು ಅಂತ ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳಿಸಿದ. ಅವರು ರಾಜನ ಮಾತನ್ನು ಕೇಳಿ ತಮ್ಮ ದಾರಿ ಹಿಡಿದು ಹೋದ್ರು. ಜ್ಯೋತಿಷಿಗಳು ಮೋಸ ಮಾಡಿದ್ರು ಅಂತ ಗೊತ್ತಾದಾಗ ಹೆರೋದನಿಗೆ ತುಂಬಾ ಕೋಪ ಬಂತು. ಅವನು ಸೇವಕರಿಗೆ ಹೋಗಿ ಬೆತ್ಲೆಹೇಮ್ ಮತ್ತು ಸುತ್ತಮುತ್ತಲಿನ ಊರಲ್ಲಿರೋ 2 ವರ್ಷದ ಒಳಗಿನ ಎಲ್ಲ ಗಂಡು ಮಕ್ಕಳನ್ನು ಕೊಳ್ಳಿ ಅಂತ ಆಜ್ಞೆ ಕೊಟ್ಟ.
earthly throne arranged and prepared for a special government to take care of these earthly problems. Live alive, and the bad news of the past will not be something that will anyway burden these hearts, detracting from this. On this joyous occasion, I would like to ದೇವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆಗೆ ಇಗೋ ಇಲ್ಲಿದ್ದಾರೆ ಎಂದು ಉತ್ತರ ನೀಡುವಂತಹ ಹಬ್ಬ ಕ್ರಿಸ್ಮಸ್ ಹಬ್ಬ. Dear children, all of us have parents. Suppose you feel that your parents are in different places. You are here in hospital and your parents are, say, in Bellary or Bangalore. How do you feel when your parents are far away? All of us have friends. Suppose if my friend is in Bellary or Bangalore, how do I feel? If my parents, my friends are with me in hospital, that gives more joy to me than people far away, which means the presence of parents and our friends gives more joy than the distance. Now Christmas is the same. We think God is somewhere. It's not. God is with us, in us. This is Christmas. The presence of God in us and around us. This is Christmas. That is the meaning of Emmanuel. God is with us. Which means when I see my neighbor and when I see God in that person, that is Christmas. This Christmas calls us in a special way to see in each person God. Because God lives in you, God lives in me. And we are all mobile or movable angels, we can say. And so on this Christmas, the message is that let us see God in others. When I see God in others, I respect that person and I love that person. May this Christmas give this message that let me see God in each and everybody. Thank you. Wish you a happy Christmas and a happy New Year. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಕುರಿತು ನಾಟಕ ಪ್ರದರ್ಶನ ನಡೆಸಿಕೊಟ್ಟ ಶಾಲಾ ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.